ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿತಾ ನವೀನ್. ಇವತ್ತು ನುಗ್ಗೆ ಸೊಪ್ಪಿನ ಉಪ್ಸಾರು ಮಾಡೋಣ ಬನ್ನಿ. ಏನೇನು ಬೇಕಂದರೆ ನುಗ್ಗೆ ಸೊಪ್ಪು ಮುಕ್ಕಾಲು ಕಪ್ಪು, ಹುರುಳಿಕಾಳು, ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ, ಒಣಗಿರೋ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಒಂದು ಟೊಮೆಟೊ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು. ಒಂದು ಕುಕ್ಕರಿಗೆ ಹುರುಳಿಕಾಳು, 2 ಗ್ಲಾಸ್ ನೀರು, ಒಂದು ಟೊಮೆಟೊ, ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ 4 ವಿಷಿಲ್ ಕೂಗಿಸ್ಕೊಳ್ಳೋಣ. ನೋಡಿ, ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಟೊಮೆಟೊ ಮತ್ತು ಸ್ವಲ್ಪ ಕಾಳನ್ನ ತಗೊಳ್ಳೋಣ ಖಾರಕ್ಕೆ. ನೋಡಿ, ಖಾರಕ್ಕೆ ಕಾಳು ಮತ್ತು ಟೊಮೆಟೊ ತೊಗೊಂಡು ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಸೊಪ್ಪು ಬೇಯ್ತಾ ಇರಲಿ, ಅಷ್ಟರಲ್ಲಿ ಖಾರ ರುಬ್ಕೊಳ್ಳೋಣ ಬನ್ನಿ. ನೋಡಿ, ಖಾರಕ್ಕೆ ಮೆಣಸಿನ್ಕಾಯಿನ ಹುರ್ಕೊಬೇಕು. ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ, ಹುರಿದಿರೋ ಅಂಥ ಮೆಣಸಿನ್ಕಾಯಿ, ತೆಂಗಿನಕಾಯಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಬೇಕು. ಮತ್ತು ಸ್ವಲ್ಪ ಕಾಳು ಮತ್ತು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಳ್ಳೋಣ. ಸಾಂಬಾರು ಮತ್ತು ಕೊತ್ತಂಬರಿ, ಸ್ವಲ್ಪ ಉಪ್ಪು. ಇದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕಿಲ್ಲ. ನುಗ್ಗೆ ಸೊಪ್ಪು ಹಾಕಿದ್ರೆ ಕೈ ಬರುತ್ತೆ, ಅದಕ್ಕೋಸ್ಕರ ಹಾಕಿಲ್ಲ. ನೋಡಿ, ಖಾರ ರುಬ್ಕೊಂಬಂದಿದ್ದೀನಿ. ಇದನ್ನು ಸ್ವಲ್ಪ ಬಟ್ಲಿಗೆ ತೊಗೊಳ್ಳೋಣ. ಇನ್ನೂ ಸ್ವಲ್ಪ ಇದೆ. ಇದನ್ನೆಲ್ಲ ಸಾಂಬಾರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಸೊಪ್ಪು ಬೆಂದಿದೆ, ಆಫ್ ಮಾಡಿದ್ದೀನಿ. ಈಗ ಸೊಪ್ಪು ಮತ್ತು ಕಾಳನ್ನು ಬೇರೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇದನ್ನು ಈ ರೀತಿ ಬೇರೆ ಮಾಡ್ಕೊಳ್ಳೋಣ. ಸಾರು ಮತ್ತು ಸೊಪ್ಪು ಬೇರೆ ಮಾಡ್ಕೊಳ್ಳೋಣ. ನೋಡಿ, ಈ ಇರೋ ಖಾರನ ಈಗ ಸಾಂಬಾರು ಒಳಗಡೆ ಹಾಕ್ತೀನಿ. ನೋಡಿ, ನುಗ್ಗೆ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು. ವಾರದಲ್ಲಿ 2 ಸಲ ತಿಂದರೆ ಒಳ್ಳೆಯದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗೆಲ್ಲ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಸ್ವಲ್ಪ ಒಂದು ಕುದಿ ಬರೆಸ್ಕೊಳ್ಳೋಣ. ಒಂದು ಕುದಿ ಬಂದಮೇಲೆ ಆಫ್ ಮಾಡೋಣ. ಈಗ ಒಂದು ಕುದಿ ಬಂದಿದೆ, ಇದನ್ನು ಆಫ್ ಮಾಡೋಣ. ನೋಡಿ, ಈಗ ಒಳ್ಳೆ ಒಗ್ಗರಣೆಗೆ ಈರುಳ್ಳಿ, ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ, ಉಪ್ಪು, ಸಾಸಿವೆ ಮತ್ತು ಎಣ್ಣೆ. ನೋಡಿ, ಈಗ ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕೋಣ. 1-2 ಸ್ಪೂನ್ ಹಾಕ್ಕೊಳ್ಳೋಣ ಎಣ್ಣೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸಾಸಿವೆ ನಂತರ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸೊಪ್ಪು ಕಾಳಿಗೆ ಹಾಕಿದೆ, ಅದಕ್ಕೋಸ್ಕರ ಈಗ ಈರುಳ್ಳಿಗೆ ಹಾಕೋಣ ಅಷ್ಟೆ.
ನೋಡಿ ಇಷ್ಟು ಫ್ರೈ ಆದ ನಂತರ ಈಗ ಸೊಪ್ಪು ಕಾಳನ್ನು ಹಾಕೋಣ. ನೋಡಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ ಫ್ರೈ ಆದ ನಂತರ ಸ್ವಲ್ಪ ತೆಂಗಿನಕಾಯಿ ಹಾಕೋಣ. ನೋಡಿ ಈಗ ರೆಡಿಯಾಗಿದೆ ಪಲ್ಯ. ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ರುಚಿಕರವಾದ ಸಾಂಬಾರು ಮತ್ತು ಪಲ್ಯ ರೆಡಿಯಾಗಿದೆ. ಇದು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ನಾನು ಮಾಡಿದ ಉಪ್ಸಾರು ಇಷ್ಟವಾದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.